ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಪಿಂಕ್ ಕಲರ್ ದೋಸೆ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಬೀಟ್ರೂಟ್ನ ಒಂದು ಅರ್ಧ ಬೀಟ್ರೂಟ್ನ ಈ ರೀತಿ ತುರಿದು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದು ನ್ಯಾಚುರಲ್ಲಾಗಿ ಕಲರ್ ಬರುತ್ತೆ. ನಾವು ಇದಕ್ಕೆ ಯಾವುದೇ ರೀತಿ ಕಲರ್ ಹಾಕೋ ಹಾಗಿಲ್ಲ. ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಂಬರೋಣ ನುಣ್ಣಗೆ. ಇದು ರುಬ್ಕೊಂಡು ಆಗಿದೆ. ಈಗ ದೋಸೆ ಹಸಿಟ್ಟು ರೆಡಿಯಾಗಿದೆ. ಆ ದೋಸೆ ಹಸಿಟ್ಟಿಗೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಬೀಟ್ರೂಟ್ ಮಿಶ್ರಣನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು. ಈಗ ಇದೆಲ್ಲ ಮಿಕ್ಸ್ ಮಾಡಾಕೊಂಡಾದಮೇಲೆ ನಾವೊಂದು ತವ ಇಟ್ಕೊಂಡು ಅದ್ರ ಮೇಲೆ ದೋಸೆ ಮಾಡ್ಕೊಬೇಕು. ನಾನು ತುಂಬ ತೆಳ್ಳಗೆ ಮಾಡ್ತಾಯಿಲ್ಲ, ಇದು ಸೆಟ್ ದೋಸೆ ರೀತಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಅವ್ರಿಗೆ ಸ್ಪಾಂಜಿ ಆಗಿದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ದೋಸೆ ಹಾಕಿದ್ಮೇಲೆ ಈ ರೀತಿ ಬಬಲ್ಸ್ ಬಂದಮೇಲೆ ಎಣ್ಣೆನ ಹಾಕ್ಕೋಬೇಕು, ಎಣ್ಣೆ ಅಥವಾ ತುಪ್ಪ. ಈಗ ಆರೋಗ್ಯಕರವಾದ ಪಿಂಕ್ ದೋಸೆ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.